ಭೂಮಿ ಪೂಜೆಗೆ ಬಂದ ಸಚಿವ ಖಂಡ್ರೆ ವಿರುದ್ಧ ಅಸಮಾಧಾನ, ಬಿಜೆಪಿ ಶಾಸಕ ಸೇರಿದಂತೆ ಕಾರ್ಯಕರ್ತರ ಬಂಧನ. ಹುಮ್ನಾಬಾದ್ ಮತಕ್ಷೇತ್ರದ ಚಿಟಗುಪ್ಪ ತಾಲೂಕಿನ ಹಿಪ್ಪರಗಿ ಗ್ರಾಮದ ಹತ್ತಿರ ಕಳೆದ ತಿಂಗಳು ಫೆಬ್ರವರಿ 9, 2026ರಂದು ಸಮಾಜ ಕಲ್ಯಾಣ ಇಲಾಖೆಯ ನೂತನ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯು 16,75,00,000 ರೂಪಾಯಿ ಅಂದಾಜು ವೆಚ್ಚದ ಕಾಮಗಾರಿಗೆ ಫೆಬ್ರವರಿ 9ರಂದು ಕ್ಷೇತ್ರದ ಶಾಸಕ ಡಾ ಸಿದ್ದು ಪಾಟೀಲ್ ಭೂಮಿ ಪೂಜೆಯನ್ನ ನೆರವೇರಿಸಿದರು. ಆದರೆ ಅದೇ ಕಾಮಗಾರಿ ಇಂದು ಸೋಮವಾರ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಭೂಮಿ ಪೂಜೆ ನೆರವೇರಿಸಲು ಆಗಮಿಸಿದ್ದು, ಶಾಸಕರಿಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಕಾರ್ಯಕರ್ತ ಬೆಂಬಲಿಗರೊಂದಿಗೆ ಸ್ಥಳಕ್ಕೆ ತೆರಳಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಂತೆ ಶಾಸಕ ಸಿದ್ದು ಪಾಟೀಲ್ ಹಾಗೂ ಕಾರ್ಯಕರ್ತ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಕೈಯಲ್ಲಿ ಸಂವಿಧಾನ ಹಿಡಿದು ಅಸಮಾಧಾನ ಹೊರಹಾಕಿದ ಶಾಸಕ ಸಿದ್ದು ಪಾಟೀಲ್ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾರೀಕಿಗೆ ಮಾಡಬೇಕಂತ ಪ್ರೋಟೋಕಾಲ್ ಪ್ರಕಾರ ಸಂವಿಧಾನಿಕ ಇದ್ರ ಪ್ರಕಾರ ನಾನು ಲೆಟರ್ ಕೊಟ್ಟಿದ್ದೆ. ಈ ಅಧಿಕಾರಿ ತಮ್ಮ ಹತ್ರ ಬಂದರಂತ ನನಗಂದರು, ತಮಗೂ ಕೂಡ ಹೇಳ್ಯಾರ, ಎಲ್ಲರಿಗೂ ಕೂಡ ಹೇಳ್ಯಾರ ಅಂತಂದರು. ನಾನು 9ನೇ ತಾರೀಕಿಗೆ ಅಧಿಕಾರಿಗೆ ಫೋನ್ ಹಚ್ಚಿದೆ, ಅವರು ಸ್ವಿಚ್ ಆಫ್. 9ನೇ ತಾರೀಕಿಗೆ ಎಲ್ಲರಿಗೂ ಕೂಡ ಹೇಳಿದಿತ್ತು. ಈಗಾಗಲೇ ಏನಾಗಿದೆ ಸರ್, 3-4 ಮಂತ್ಸ್ ಲೇಟ್ ಆಗಿದೆ ಸರ್. ಲಾಸ್ಟ್ ಟೈಮ್ ಏನಾಗಿತ್ತು ಸರ್, ನಮ್ಮದು ಅರಣ್ಯ ಇಲಾಖೆಗಾಗಿತ್ತು ಅಂತ ಅಲ್ಲಿಂದ ಕ್ಯಾನ್ಸಲ್ ಮಾಡಿ ಈ ಪ್ಲೇಸಿಗೆ ಇದು ಮಾಡಿದ್ವಿ ಸರ್, DC ಮೇಡಮ್ ಅವರು. ಈಗಾಗಲೇ ಬಹಳಷ್ಟು ಲೇಟ್ ಆಗಿದೆ ಅಂತ ಇವ್ರು ಕ್ರೈಸ್ದವರೇ ಸರ್, ಅವ್ರು ಏನು ಮಾಡಿದ್ರು, ಡೇಟ್ ಆಗ್ತಾ ಇದೆ ಸರ್, ನಮಗೆ ಪ್ರೋಗ್ರೆಸ್ ಕೇಳ್ತಾ ಇದ್ದಾರಾ ಅಂತಂದು ಸರಿಕಿದ್ದು ಅವರೇ ಡೇಟ್ ಕೂಡ ಒಂದು ಸರಿ ನಾನು ಕೊಟ್ಟಿದ್ದೆ ಸರ್. ಈಗ ಇದ್ರೊಳಗೆ ನಮ್ದು ಏನು ತಪ್ಪದ ನೋಡಿ ಸರ್. ಮತ್ತು ನಮ್ಮದು ನೋಡಿ ಸರ್, ಏನಂತ ಹಾಕಿದ ಪತ್ರದಲ್ಲಿ ತಿಳಿಸಿರುವ ದಿನಾಂಕದಂದು ಕಾರ್ಯಕ್ರಮವನ್ನು ಶಿಷ್ಟಾಚಾರ ಪ್ರಕಾರ ಸಿದ್ಧಪಡಿಸಿಕೊಳ್ಳುವಂತೆ ಮಾನ್ಯ ಶಾಸಕರು ತಿಳಿಸುತ್ತಾರೆ. ನೋಡಿ ಸರ್, ಇದು ನಾನೇ ಮಾಡ್ತಂತ ಯಾವುದು ಕೂಡ ನೀವು ಹೇಳಿ ಸರ್. ಸರ್ಕಾರದೊಂದು ಶಿಷ್ಟಾಚಾರ ನಿಯಮ ಇದೆ. ನಿಯಮದಲ್ಲಿ ಏನಿದೆ, ಸುತ್ತೋಲೆಯಲ್ಲೂ ಇದೆ. ಸುತ್ತೋಲೆಯಲ್ಲಿ ಇವತ್ತು ಯಾವುದೇ ಒಂದು ಜಿಲ್ಲೆಯಲ್ಲಿ ಒಂದು ಶಂಕುಸ್ಥಾಪನೆ ಆಗಲಿ ಉದ್ಘಾಟನೆ ಆಗಲಿ ಮಾಡಬೇಕು ಅಂತಂದರೆ ಅದಕ್ಕೆ ಉಸ್ತುವಾರಿ ಸಚಿವರ ಪರವಾನಗಿ ತಗೋಬೇಕು ಅಂತಿದೆ. ಕ್ಲಿಯರ್ ಕಟ್ ಇದೆ. ಅದು ಸಿದ್ಧವರೇ ತಮಗೆ ಕೊಡ್ತೀವಿ. ನಿಮಗೆ ಸುತ್ತೋಲೆ ಬೇಕಾದರೂ ಕೊಡ್ತೀವಿ. ಇದೆ ಸರ್, ಕೇಳಿ ಒಂದು ನಿಮಿಷ ಆಯ್ತಾ. ಉಸ್ತುವಾರಿ ಸಚಿವರು ಪರ್ಮಿಷನ್ ತಗೊಂಡಿದ್ದಾರೆ. ಜಿಲ್ಲಾಧಿಕಾರಿ ತಗೋಬೇಕು ಸರ್, ಜಿಲ್ಲಾಧಿಕಾರಿ ತಗೋಬೇಕು ಸರ್. ಸರ್ ನಾವು ಸರ್ 70,000 ಜನಗಳ ಮತಗಳ ಅಂತರ್ಗತ ಶಾಸಕರು ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಇಟ್ಕೊಂಡು ಸಂವಿಧಾನಬದ್ಧವಾಗಿದ್ದೇವೆ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇರೋದು ಇದು ತಪ್ಪು.
ನಾಯಕರು ಕೆಳಗೆ ಬಂದ್ರೆ ನಮ್ಗೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಸರ್ಕಾರ ಸಂವಿಧಾನಬದ್ಧವಾಗಿ ಇದ್ದಿದ್ದೇ ಹೇಳ್ತಾ ಇದ್ದೇನೆ, ನೀವು ಅರ್ಥ ಮಾಡಬೇಕು. ಇದು ಸರ್ಕಾರಿ ಕಾರ್ಯಕ್ರಮ, ನನ್ನ ಕಾರ್ಯಕ್ರಮ, ಮತ್ತೊಬ್ಬರ ಕಾರ್ಯಕ್ರಮ ಅಲ್ಲ. ಹಿಂದಿನಿಂದ ನಡ್ಕೊಂಡು ಬಂದಂಥದ್ದು. ಉಸ್ತುವಾರಿ ಸಚಿವರ ಪರವಾನಗಿ ಪಡೆದುಕೊಂಡೇ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಮಾಡಬೇಕಾಗುತ್ತೆ. ಇದು ಬೇಕಾದ್ರೆ ಸುತ್ತೋಲೆ ಅನ್ನೋದು ಸುತ್ತೋಲೆ ತೋರಿಸೋದು ಒಂದನ್ನು ಯಾವುದೇ ಕಾರ್ಯಕ್ರಮ ಶಾಸಕರ ಅಧ್ಯಕ್ಷತೆಯಲ್ಲಿ ಆಗಬೇಕು ಅಂತ ಮಾಡಿದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ಶಾಸಕರ ಅಧ್ಯಕ್ಷತೆಯಲ್ಲೇ ಮಾಡ್ತಾ ಇದ್ದೇವೆ. ಈಗ ಟೆಂಡರ್ ಆಯಿತು, ಕೆಲಸ ಪ್ರಾರಂಭ ಮಾಡೋ ಹೊತ್ತಾಗ ಯಾರು ಹೋಗ್ತಾರೆ, ಶಾಸಕರು ಹೋಗ್ಬೋದು, ನೋಡ್ಬೋದು, ನೀವು ಕಾಮಗಾರಿ ಪ್ರಾರಂಭ ಮಾಡಿರಿ ಅಂತೇಳಿ ಹೇಳ್ಬೋದು. ಅದಕ್ಕೇನು ನಾವು ಆಕ್ಷೇಪಣೆ ಮಾಡ್ತಾ ಇಲ್ಲ. 3 ವರ್ಷದಿಂದ ಕಾಮಗಾರಿಗಳು ನಾವು ಬರದೇ ಇದ್ದಂಥ ಸಂದರ್ಭದಲ್ಲಿ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಕೂಡಿಕೊಂಡು ಮಾಡಿದಾಗ ನಾವು ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲನೇ ಕೊಟ್ಟಿದ್ದೇವೆ. ಇದು ವಿಧಿವತ್ತಾಗಿ ಶಿಷ್ಟಾಚಾರ ಪ್ರಕಾರ ಇವತ್ತು ಇಂದು ಕಾರ್ಡ್ಸ್ ಎಲ್ಲ ಪ್ರಿಂಟ್ ಮಾಡಿ ಅಧಿಕಾರಿಗಳಿಗೆ ಹೇಳಿ ಪ್ರೈಸ್ದವರಿಗೆಲ್ಲ ಕರೆಸಿ ಇವತ್ತು ಇದಕ್ಕೆ ಶಂಕುಸ್ಥಾಪನೆ ಮಾಡ್ತಾ ಇದ್ವಿ. ಅಭಿವೃದ್ಧಿ ಕೆಲಸ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಅಡ್ಡಗಾಲ ಹಾಕುವಂಥದ್ದು ಸರಿಯಲ್ಲ. ಶಾಸಕರು ಮಾಡಿದ್ದಾರೆ ಸರ್, ಭೂಮಿ ಪೂಜೆ ಆಗಿದೆ ಸರ್, ಶಾಸಕರು ಮಾಡಿದ್ದಾರೆ. ಸರ್ಕಾರದ ಕಾರ್ಯಕ್ರಮ ಇವತ್ತು ಶಂಕುಸ್ಥಾಪನೆ ಶಾಸಕರಿಗೆ ಸೇರಿಸಿಕೊಂಡೆ ಅವರ ಅಧ್ಯಕ್ಷತೆಯಲ್ಲೇ ಇವತ್ತು ನಾನು ಇದರ ಶಂಕುಸ್ಥಾಪನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಇದು ಅಡ್ಡಿಪಡಿಸೋದು ಸರಿಯಲ್ಲ. ಇದಕ್ಕೆ ಎಲ್ಲರೂ ಕೋಆಪರೇಟ್ ಮಾಡಬೇಕು, ಸಹಕಾರ ಮಾಡಬೇಕು. ಅಭಿವೃದ್ಧಿಯಲ್ಲಿ ಈ ರೀತಿಯಲ್ಲಿ ನಾನು ನೀನು ಸ್ವಯಂ ಪ್ರತಿಷ್ಠೆ ಮಾಡುವಂಥದ್ದು ಯಾರು ಮಾಡಿದ್ರು ಸರಿಯಲ್ಲ. ಇದು ಕಾಂಗ್ರೆಸ್ಸು ಬಿಜೆಪಿ ಅಂತಲ್ಲ. ಸರ್ಕಾರ ಕಾರ್ಯಕ್ರಮ, ಜನರ ಕಾರ್ಯಕ್ರಮ, ತೆರಿಗೆ ಪಾವತಿದಾರರ ಕಾರ್ಯಕ್ರಮ. ನನ್ನ ಜನರು ಕೋಆಪರೇಟ್ ಮಾಡಿ ಬೇರೆ ವಿಷಯಗಳಿದ್ರೆ ನಾನು ಶಾಸಕರು ಮಾತಾಡ್ತೀನಿ. ಬರೀ ಈ ಸರ್ಕಾರ ಲಂಚ ಕಟ್ಟೋರು ಇಲ್ಲ. ಇವತ್ತೇನಿದ್ರು ಜನರಿಗೆ ಆಗಲ್ಲ. ಇವ್ರು ಮಾಡಿದ್ರು, ಇವ್ರು ಬಿಟ್ಟು ನಾನು ಮಾಡಕ್ಕಾಗಲ್ಲ. ಇವ್ರು ಬಿಟ್ಟು ಮಾಡಕ್ಕಾಗಲ್ಲ. ಅವ್ರು ಲಂಚಗಡ್ಡಿಯಾರ ಅಧ್ಯಕ್ಷರ ಬಿಟ್ಟು ಅವ್ರು ಮಾಡತ್ತಾರ. ಲಂಚಗಡ್ಡಿಯಾರ ಸರ್ಕಾರ. ಈ ಸರ್ಕಾರ ಲಂಚಗಡ್ಡಿ ನಾಚಗಡ್ಡೆ ಸರ್ಕಾರ ಅದ. ಸರ್ಕಾರ ಸೂಕ್ಷ್ಮ ನೋಡ್ತಾರ, ಸರ್ಕಾರ ನೋಡ್ತಾ ಇದ್ದಾರ. ನಾನು ಒಬ್ಬ ಜನನಾಯಕ ಆಗ್ಬೇಕಂದ್ರೆ ಜನರು ಬೇಕಾಗ್ತದ. ನಾಳಿಗೇನು ಬೇರೆ ಇವಾಗ್ತದ? ನೀವು ಜನರು ಬಿಟ್ಟು ಏನದ ಮತ್ತೆ ಅದೇ ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ಇಲ್ಲ. ನಾವೆಲ್ಲ ಆಗಲ್ಲ ಅದಕ್ಕೆಲ್ಲ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.